ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೃಂದಾ ವಿಜಯ ಬರ್ಬರ್. ನೋಡ್ರಿ, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಾ ಎಲ್ಲಿ ಹೊಂಟಿನಪ್ಪ ಅಂದ್ರೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಕರ್ಕೊಂಡು ನಾ ಮಾರ್ಕೆಟ್ಗೆ ಹೊಂಟೀನಿ ಬಟ್ಟೆ ತೊಗೋಬೇಕಂತೇಳಿ. ಯಾಕಂದ್ರೆ ನಾಳೆಗೆ ಫಂಕ್ಷನ್ ಅದ ನಮ್ಮ ಮನ್ಯಾಗ. ನಮ್ಮ ಅಕ್ಕನ ಮಗಂದು ಜೋಡ್ ಕಾರ್ಯಕ್ರಮ ಐತಿ. ಅದ್ರ ಸಲುವಾಗಿ ಬಟ್ಟೆ ತರಕ್ಕೆ ಹೊಂಟೀನಿ ನೋಡ್ರಿ. ಇವತ್ತು ಈಗ ಬಂದಿದ್ದೇವೆ ಮಾರ್ಕೆಟ್ಗೆ. ಈಗ ಮಮ್ಮಿ ಬ್ಲೌಸ್ ಹೊಲಿಯಕ್ಕೆ ತರಕ್ಕೆ ಹೊಂಟಿದ್ದೇವೆ ನೋಡ್ರಿ. ನೋಡಿ ಗೈಸ್, ಮಮ್ಮಿ ಇದ್ರ ಬ್ಲೌಸ್ ಹೊಲಿಯಕ್ಕೆ ಹಾಕ್ಯಾರ, ತಗೋಕ್ ಬಂದಿದ್ದೇವೆ ನೋಡ್ರಿ. ಮಮ್ಮಿ ಇದ್ರ ಬ್ಲೌಸ್ ತೊಲಕ್ ಬಂದಾಳ ಅಂಗಡಿಗೆ. ಬ್ಲೌಸ್ ತಂದು ಮತ್ತು ನನ್ನ ಬಟ್ಟೆ ಇಟ್ಟು ತಗೋಬೇಕು ಹೋಗಿ. ಈಗ ಮಕ್ಕಳಿಗೆ ಕೇಕ್ ತಿನ್ನಂಗೆ ಅನ್ಸದತ್ರಿ, ಅದಕ್ಕಾಗಿ ಇವತ್ತು ಕೇಕ್ ತಂದಿದ್ದೆವು. ಎಲ್ಲರಿಗೆ ಕೇಕ್ ಕಟ್ ಮಾಡ್ಕೊಡ್ಲಾತೀನಿ ತಿನ್ಲಕ್ಕ. ತೋತೆಂಗೆ ನೀವು ನೋಡ್ರಿ, ನಾವು ಉಳ್ಳಿಗಡ್ಡಿ ಅಡಿಗೆ ಮಾಡ್ಬೇಕು, ಬದ್ನಿಕಾಯಿ ಪಲ್ಯ ಮಾಡೋದು ಮಾಡಿ. ನೀನು ಈಗ ಸ್ವಲ್ಪ ಕಡೆ ಮಾರ್ಕೆಟ್ಗೆ ಬಂದಿಲ್ಲ. ಮಾರ್ಕೆಟ್ ಬಂದಿಲ್ಲ, ಮನ್ಯಾಗ ಅಡಿಗೆ ಮಾಡೋದಲ್ಲ. ನಾಳೆ ಜೋಳ ಕಾರ್ಯಕ್ರಮ ಪಪ್ಪ ನೋಡ್ರಿ, ನಮ್ಮ ಅಕ್ಕ ಏನ ತಿನ್ನಕತ್ತಾಳ ನೋಡ್ರಿ. ಅದು ಏನು ಕೇಳ್ಕೊಡ ನೋಡ್ರಿ, ಚೋಡಾ ಬಜ್ಜಿ ಇವು ಬಾಲುಷ ಮತ್ತು ಭಾಳ ತಂದಾರಿ ತಿನ್ನಾಕ. ನೋಡ್ರಿ ಇಷ್ಟೆಲ್ಲ ತಂದಾರ ತಿನ್ನಾಕ. ಮತ್ತೆ ಈ ಕಡೆ ನೋಡ್ರಿ ಸೇವ. ಮತ್ತೆ ಅವಾಗೆ ತಿನ್ಬೇಕು ಸುಡಾಗಿದ್ದಾಕಾರ. ನೋಡ್ರಿ, ಮತ್ತೆ ಬೆಳಗ್ಗೆ ಹಿಡಿದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ನಿನ್ನೆ ಹೇಳಿದ್ ನಾನು ನಿಮ್ಗೆ ಜೋಳ ಕಾರ್ಯಕ್ರಮ ಅದ ಹೇಳ್ಕೆರೆ. ಈಗ ಹೊಂಟಿದ್ದೇವೆ ನೋಡ್ರಿ ಎಲ್ಲರೂ. ನೋಡ್ರಿ, ಇವಾಗ ನಾವೆಲ್ಲರೂ ರೆಡಿ ಆಗಿವು. ಗಾಡಿ ಬಂದದ, ಹೋಗ್ಬೇಕು ಇವಾಗ. ಮನೆಯವ್ರಿಗೆ ಹೋಗತ್ತೀವಿ ನೋಡ್ರಿ. ರೆಡಿ ಇವರೇ ನೋಡ್ರಿ, ನಮ್ಮ ಬಿಗ್ ಸಿಸ್ಟರ್ ನೋಡ್ರಿ. ಇವನೇ ದ್ವಿಕ್ಷ. ಯಾಕ ಅವನಿಗೆ ರೆಡಿತೀನಿ. ಏಯ್ ಪಪ್ಪ, ಮಮ್ಮಿದೆ ಯಾವೂರ? ಇಂಡಿ. ನೋಡ್ರಿ, ಇಂಡಿಗೆ ಬಂದಿದ್ದೇವೆ ಈಗ. ಇಲ್ಲಿಂದ ಮಾಡೋರ್ಗೆ ಹೋಗ್ಬೇಕು. ನೋಡ್ರಿ, ಇಂಡಿಗೆ ಬಂದಿದ್ದೇವೆ ಈಗ. ಯಾರಿಗೆ ಬೇಕು ಇದು ತೈಲನ ತುಂಬ ಬರತ್ತಾರ ನೋಡ್ರಿ. ಹೂವಿನ ಹಾರ ತಗೊಂಡು ಲೇಟ್ ಆಗ್ತದೆ ನೋಡಮ್ಮಿ ಬರಕ್. ನೋಡ್ರಿ, ಇದು ಬಂದನ. ತಪ್ಪಿ ಹಾರ 100 ರೂಪಾಯಿ. ನೋಡ್ರಿ, ಅಷ್ಟು ಮಂದಿ ತಳಗಿಳಿದಾರ ನೋಡ್ರಿ. ನಮ್ಮ ಪಪ್ಪ ಸತ್ಯಕ್ಕೆ ತಳಗಿಳಿದ ನೋಡ್ರಿ. ಗುಂಡೆ ಪಪ್ಪ ಬಿಸ್ಲಾಗ. ಏಯ್ ಪಪ್ಪ, ಹಾ ಎದುರಾಗ ನಮ್ಮ ಮಮ್ಮಿ ಹೂವಿನಾರ ತೋತೀನಿ ಅನ್ಕಿರ ಮತ್ತೆ ಬಾ ಹೊಂಟಾರ. ನಾನು ಹೊಂಟೀನಿ ನಮ್ಮ ಮಮ್ಮಿ ಜೋಡಿ ಕೂಡ. ಬರ್ರಿ ಹೂವಿನಾರ ತಗೊಳ್ಳೋಣ. ಒಳಗೆ ಹೂವಿನಾರ ತೊಗೊಳತ್ತೇವೆ ನೋಡ್ರಿ. ನೋಡ್ರಿ, ಹೂವಿನಾರ ತಗೋಕ್ ಬಂದಾರ ಮಮ್ಮಿ. ಯಾವ ತೋತಾರ ಏನ ಗೊತ್ತಿಲ್ಲ, ನೋಡತ್ತಾರ. ನೋಡ್ರಿ, ನಮ್ಮ ಅಕ್ಕ ಇದ್ರ ಇಲ್ಲಿ ಕೂತಾಳ ನೋಡ್ರಿ. ನಾವು ಈಗ ಬಂದಿದ್ದೇವೆ ಮಣೂರ್ಗ.
ಇಂಜೆಕ್ಷನ್ ಮಾಡ್ಕೊಂಡ್ರಿ ಈಗ ರೀ ಇಂಜೆಕ್ಷನ್ ಕೂಡ ಐದಾರ ಒಂದು ನೀವು ಚಾರ್ಜ್ ಮಾಡ್ರಿ ವಿಷಯಗಳು ಬಂದಿಗೆ ನೋಡಿ ಹೌದಿಲ್ಲ ಅಡ್ಡ ಹಿಡ್ಕೊ ಇದು ಮಾಡ್ರಿ ಕೆಳಗೆ ನಿಂದ್ರಿ ಮಾಮ ಅವ್ನಿಗೆ ಅಳಿಗಡೆ ಬಿಡ್ಬೇಡ್ರಿ ಅಳಿಗಡೆ ಅಲ್ಲೇ ಮಾಡು ಅದು ಇದು ಒಂಥರ ಸುಮ್ಮನೆ ಇದು ಕಟ್ಟಿಬಿಟ್ಟಿರ್ತೀನಿ ನೀವು ಒತ್ತ ಕಟ್ತೀರಿ ಒತ್ತ ಕಟ್ಟಿಬಿಡ್ರಿ ಹೊಡೆದ ಬಿಡ್ರಿ ನೀ ಯಾರು ಇಲ್ಲಿ ತೊಡಬೇಕು ಕೊಟ್ಬಿಡ್ರಿ ಸರಿ ಆಯರ್ ಕೊಟ್ಬಿಡ್ತೀನಿ ಇಲ್ಲ ಕಡಿಮೆ ಇಲ್ಲೇ ಮುಗಿಸ್ಬಿಡ್ಲ ಮತ್ತೆ ಕಾಲು ಮತ್ತೆ ಅಲ್ಲೇ ಜಾಗೈತ್ರಿ ದರ್ಶನ ಎಲ್ಲ ಆಯ್ತು ಹಂಚಿ ಕಡಿದಿಲ್ಲ ಹೋಗ ನಡ್ರಲ್ಲ ಹಂಗೆಲ್ಲ ನೋಡ್ರಿ ನೀರು ಎಷ್ಟು ಅದಾವ ಇಲ್ಲಿ ಮಣೂರ್ದಾಗ. ನೋಡಿ ಗೈಸ್, ಮತ್ತು ನಾ ಸಾಯಂಕಾಲ ಹಿಡಿದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದಿದ್ನ ಮನೆಗೆ ಅದು ಬೀಗ್ರದು ಬಂದಿದ್ರು, ಅದ್ರ ಸಲುವಾಗಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದಾಗಿಲ್ಲ. ಈಗ ಸ್ಟಾರ್ಟ್ ಮಾಡೀನಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ, ನನಗೊಬ್ರು ಕಾಮೆಂಟ್ ಮಾಡಿದ್ರು, ಬೆಂಗಳೂರದಲ್ಲಿ ಇರ್ತೀರಿ ಬಿಜಾಪುರದಲ್ಲಿ ಇರ್ತೀರಿ ಅಂಥೇಳಿ. ನಾವಿಲ್ಲ, ಬಿಜಾಪುರದಲ್ಲೇ ಇರ್ತೇವೆ.
ದೇವಿ ದರ್ಶನ ಮಾಡಿ ಹಾಗೆ ಕರ್ಪೂರ ಆರತಿ ಬೆಳಗಿಕೆರೆ ಮತ್ತು ದೇವಿಗೆ ನಮಸ್ಕಾರ ಮಾಡಿಕೆರೆ ಮತ್ತು ಅವಳಿ ವಾಪಸ್ ಬಂದೇವ್ರಿ. ಬರಾತದಾಗ ಬ್ಲಾಗ್ ಮಾಡಬೇಕಪ್ಪ ಅಂದಿದ್ನ ಬರ್ಲಿಕ್ಕಲ್ಲಿದ್ದು ಭಾಳ ಅಂದ್ರೆ ಭಾಳ ಲೇಟ್ ಐತ್ರಿ. ನೈಟ್ 10 ಗಂಟೆಗೆ ಬಂದಿದ್ದೇವ್ರಿ ನಾವು ಮನೆಗೆ. ಅದ್ರ ಸಲುವಾಗಿ ಮಾಡೋದಾಗಿಲ್ಲ ನಂಗೆ ಬ್ಲಾಗ. ಎಲ್ಲಮ್ಮ ದೇವಿಗೆ ಪೂಜೆ ಮಾಡ್ತಾರೆ, ಅರ್ಚಕ್ರು ಅದಾರ. ಅವ್ರು ಭಾಳ ನಮ್ಗೆ ಪರಿಚಯ ಅದ ರೀ. ಅವರೇ ಬಂದು ನಮ್ಗೆ ಕರ್ಕೊಂಡು ಹೋದರು ಗುಡಿದಾಗ. ಅವಾಗ ದರ್ಶನ ಆಯ್ತು ನಮಗೆ. ಇಲ್ಕಂಡು ಪಾಳಿ ಹಚ್ಚಿದೇವಪ್ಪ ಅಂದ್ ದರ್ಶನನೇ ಆಗ್ತಿದ್ದಿಲ್ಲ ನಮಗೆ. ಅವರೇ ಬಂದು ಪಾಳಿ ಹಚ್ಚಿಸ್ಕೊಡ್ಲಿಲ್ಲ ನಮ್ಗೆ. ಡೈರೆಕ್ಟ್ ಗರ್ಭಗುಡಿಯಾಗೆ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಕಳಿಸಿದ್ರಿ ನಮಗೆ. ನಮ್ಮ ಮದ್ವೆಗೆ ಚಂದು ಜೋಳು ತೆಗ್ದಾರಲ್ರಿ, ಅವರೇ ಅರ್ಚಕ್ರು ಅದ ರೀ. ದೇವಿ ದರ್ಶನ ಮಾಡಕ್ಕೆ ಅವರೇ ಕರ್ಕೊಂಡು ಹೋಗ್ಯಾರ ನಮ್ಗೆ. ಭಾಳ ಅಂದ್ರೆ ಭಾಳ ಚಲೋ ಅದಾವ್ರಿ. ಅವ್ರು ಭಾಳ ಒಳ್ಳೆಯವ್ರು ಅದಾರ. ನಾ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಅಂತ. ಬಾಯ್.